Hello students, class 4 standard subject English. ಮಕ್ಕಳೇ ನಾವು ಇವತ್ತಿನ ಅವಧಿಯಲ್ಲಿ ಯೂನಿಟ್ 6 ಫಾರ್ಮಿಂಗ್ ಈ ಪಾಠವನ್ನ ಅಭ್ಯಾಸ ಮಾಡೋಣ. ಇದರಲ್ಲಿ ಬರ್ತಕ್ಕಂಥದ್ದು ನೋಡಿ ಇನ್ ದ ಫೀಲ್ಡ್ಸ್ ಅನ್ನುವಂತ ಪೋಯಮನ್ನ ಇವತ್ತಿನ ಅವಧಿಯಲ್ಲಿ ನಾವು ನೋಡೋಣ. ನೋಡಿ ಮಕ್ಕಳೇ ಎಲ್ಲರೂ ಪೇಜ್ ನಂಬರ್ 81 ಯೂನಿಟ್ 6 ಈ ಪಾಠವನ್ನ ಈ ಪೋಯಮನ್ನ ತೆಗಿಬೇಕು. ಇನ್ ದ ಫೀಲ್ಡ್ಸ್, ಫೀಲ್ಡ್ಸ್ ಅಂತಂದ್ರೆ ಏನು? ನೆಲ. ಈಗಾಗಲೇ ನಾನು ನ್ಯೂ ವರ್ಡ್ಸ್ ಗಳನ್ನ ನಿಮ್ಗೆ ಬರ್ಸಿದ್ದೀನಿ. ಈ ನ್ಯೂ ವರ್ಡ್ಸ್ ಗಳನ್ನ ನೋಡ್ರಿ, ಈ ನಾನು ಪದ್ಯವನ್ನ ಹೇಳ್ತಾ ನ್ಯೂ ವರ್ಡ್ಸ್ ಗಳನ್ನ ನಿಮಗೆ ನ್ಯೂ ವರ್ಡ್ಸ್ ಗಳ ಪರಿಚಯವನ್ನ ಮಾಡಿಕೊಡ್ತೀನಿ. ಈ ಪದ್ಯವನ್ನು ಬರೆದವರು ಯಾರು? ಅನೋನಿಮಸ್. ಅನೋನಿಮಸ್ ಅಂತಂದ್ರೆ ಅಪರಿಚಿತರು. ಇಲ್ಲಿ ನೋಡ್ರಿ, ಇದು ಪರ್ಟಿಕ್ಯುಲರ್ ಆಗಿ ಇವರೇ ಬರ್ದಿತ್ತು ಅಂತ ಹೇಳಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಒನ್ ಡೇ ಐ ಸಾ ಅ ಬಿಗ್ ಬ್ರೌನ್ ಕೌ ರೇಸ್ ಹರ್ ಹೆಡ್ ಅಂಡ್ ಚ್ಯೂ. ನೋಡಿ, ಒಂದು ದಿವಸ ಕಂದು ಬಣ್ಣದ ದೊಡ್ಡ ಹಸುವನ್ನ ನೋಡಿದೆ. ನಾನೇನ್ ಮಾಡಿದೆ? ಒಂದು ದಿವಸ ಕಂದು ಬಣ್ಣದ ದೊಡ್ಡ ಹಸುವನ್ನ ನೋಡಿದೆ. ನೋಡಿ, ಒನ್ ಡೇ ಐ ಸಾ ಅ ಬಿಗ್ ಬ್ರೌನ್ ಕೌ ರೇಸ್ ಹರ್ ಹೆಡ್ ಅಂಡ್ ಚ್ಯೂ. ಅದೇನ್ ಮಾಡ್ತಾ ಇತ್ತು? ಆ ಹಸು ಬಾಯಲ್ಲಿ ಅಗಿತಾ ತಲೆಯನ್ನ ಎತ್ತಿ ನೋಡಿತು. ಒಂದು ದಿನ ನಾ ಏನ್ ಮಾಡಿದ್ನಿ? ಹಸುವನ್ನ ನೋಡಿದ್ನಿ, ದೊಡ್ಡ ಹಸುವನ್ನ ನೋಡಿದ್ನಿ, ಕಂದು ಬಣ್ಣದ ಹಸುವನ್ನ ನೋಡಿದ್ನಿ. ಅವಾಗ ಅದು ಏನ್ ಮಾಡ್ತಾ ಇತ್ತು? ಬಾಯಲ್ಲಿ ಅಗಿತಾ. ಈಗ ನೋಡಿ, ಹಸು ಏನ್ ಮಾಡ್ತೈತಿ? ಬಾಯ ಆಡಿಸ್ತಾ ಇರ್ತೈತಿ. ಯಾವತ್ತು ಏನ್ ಮಾಡ್ತೈತಿ? ಬಾಯ ಆಡಿಸ್ತಾ ಇರ್ತೈತಿ. ಆ ಬಾಯ ಆಡಿಸ್ಕೊತ ಏನ್ ಮಾಡ್ತು? ತಲೆಯನ್ನ ಚಿವ್. ಚಿವ್ ಅಂತಂದ್ರೆ ಇಲ್ಲಿ ನೋಡಿ, ಚಿವ್ ಅಂತಂದ್ರೆ ಬಾಯ ಆಡಿಸು. ಓಕೆ, ಇಲ್ಲಿ ನೋಡಿ, ರೇಸ್ ಮೇಲಕ್ಕೆ ಎತ್ತುವುದು. ತನ್ನ ತಲೆಯನ್ನ ಮೇಲಕ್ಕೆ ಎತ್ತಿ ನೋಡಿತು. ಐ ಸೇ ಗುಡ್ ಮಾರ್ನಿಂಗ್ ಮಿಸ್ಟರ್ ಕೌ. ನೋಡ್ರಿ, ಅವಾಗ ನಾನು ಏನ್ ಹೇಳಿದೆ? ಶುಭೋದಯ ಶ್ರೀಮತಿ ಅಂತ ಇಲ್ಲಿ ಅರ್ಥ ಕೊಡುತ್ತೆ. ಮಿಸ್ಸಸ್ ಅಂತಂದ್ರೆ ಶ್ರೀಮತಿ ಅಂತ ಅರ್ಥ ಕೊಡುತ್ತೆ ಅಂತ. ನೋಡ್ರಿ, ಇದು ಒಂದು ಆಕಳವನ್ನ ಮಹಿಳೆಗೆ ಹೋಲಿಸಿದ್ದಾರೆ, ಒಂದು ತಾಯಿಗೆ ಹೋಲಿಸಿದ್ದಾರೆ. ಹೌದಾ? ಇಲ್ಲಿ ನೋಡಿ, ಶುಭೋದಯ ಮಿಸ್ಸಸ್ ಆಕಳ, ಆಕಳ ತಾಯೇ, ಅಥವಾ ಇಲ್ಲಿ ನೋಡಿ ಶ್ರೀಮತಿ ತಾಯಿಗೆ ಹೋಲಿಸಿದ್ದಾರೆ. ಬಟ್ ಆಲ್ ಶಿ ಸೇಡ್ ವಾಸ್ ಮೂ. ನೋಡ್ರಿ, ಆಕಳ ಏನಂತ ಮಾಡ್ತು? ಮೂ ಅಂತ ಮಾಡ್ತು ಅಂತಂದ್ರೆ ನೋಡ್ರಿ, ಅದೇನ್ ಮಾಡ್ತೈತಿ? ಆಕಳ ಹೆಂಗ್ ಮಾಡ್ತೈತಿ? ಮೂ ಅಂತ ಅಂತಿರ್ತೈತಿ ನೋಡಿ. ಅದು ಹೇಳಕ್ ಮತ್ತೆ ಹೊಳ್ಳಿ ಹೇಳ್ತೈತಿ ಶುಭೋದಯ ಅಂತ ಹೇಳ್ತೈತಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೈತಿ? ಇಲ್ಲ, ಅದೇನ್ ಮಾಡ್ತೈತಿ? ಅದ್ರ ಸೌಂಡ್ ಏನ ಮೂ ಅಂತ ಮಾಡ್ತು. ನೋಡ್ರಿ, ಏನ್ ಹೇಳ್ತಾ ಇದ್ದಾರೆ? ಒಂದು ದಿವಸ ಹಸುವನ್ನ ನೋಡಿದೆ, ಅದು ಬಾಯಿ ಆಡಿಸ್ತಾ ತಲೆಯನ್ನ ಮೇಲಕ್ಕೆ ಎತ್ತಿತು. ಅವಾಗ ನಾನು ಹೇಳಿದೆ ಗುಡ್ ಮಾರ್ನಿಂಗ್ ಮಿಸ್ಸಸ್ ಕೌ ಅಂತ ಹೇಳಿದೆ. ಅಂದ್ರೆ ಶುಭೋದಯ ಶ್ರೀಮತಿ ಆಕಳ ತಾಯೇ ಅಂತ ಹೇಳಿದೆ. ಆಕಳ ಅದಕ್ಕೆ ಉತ್ತರ ಏನ್ ಕೊಡ್ತು? ಮೂ ಅಂತ ಮಾಡಿತು. ಅದು ಗುಡ್ ಮಾರ್ನಿಂಗ್ ಅಂತ ಹೇಳ್ದಂಗ ಅದಕ್ಕೆ ಬಾಯಿ ಐತಿ ಹೇಳಾಕ? ಗುಡ್ ಮಾರ್ನಿಂಗ್ ಅಂತ ಮತ್ತೆ ಹೊಳ್ಳಿ ಹೇಳ್ತೈತಿ? ಇಲ್ಲ. ಈಗ ನೋಡಿ, ನಾವು ನಿಮಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಅಂದ್ರೆ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ತೀರಿ. ಆದ್ರೆ ಪ್ರಾಣಿಗಳಿಗೆ ಅದರದೇ ಆದ ಸೌಂಡ್ ಮೂಲಕ ಅದು ತಾಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾವು. ನೆಕ್ಸ್ಟ್ ನೋಡೋಣ. ಒನ್ ಡೇ ಐ ಸಾ ಅ ವುಲ್ಲಿ ಲ್ಯಾಂಡ್. ಒಂದು ದಿವಸ ನಾನೇನ್ ಮಾಡಿದ್ನಿ? ಉಣ್ಣೆಯಿಂದ ಕೂಡಿದ ಕುರಿಯನ್ನು ನೋಡಿದೆ. ಒಂದು ದಿವಸ ನಾನು ಏನ್ ಮಾಡಿದೆ? ಉಣ್ಣೆಯಿಂದ, ನೋಡಿ, ಉಲ್ಲಿ ಅಂತಂದ್ರೆ ಉಣ್ಣೆಯಿಂದ ಕೂಡಿದ ಲ್ಯಾಂಬ್ ಅಂತಂದ್ರೆ ಕುರಿಮರಿಯನ್ನ ನೋಡಿದೆ. ಐ ಫಾಲೋಡ್ ಇಟ್ ಕ್ವೈಟ್ ಫಾರ್. ಐ ಫಾಲೋಡ್ ಇಟ್. ನೋಡಿ, ಫಾಲೋಡ್ ಹಿಂಬಾಲಿಸಿದ್ನಿ ನಾನು. ಫಾಲೋಡ್ ಅಂತಂದ್ರೆ ಹಿಂಬಾಲಿಸು. ಕ್ವೈಟ್ ಫಾರ್ ಸ್ವಲ್ಪ ದೂರ ತನಕ ಏನ್ ಮಾಡಿದ್ನಿ? ಹಿಂಬಾಲಿಸಿದ್ನಿ. ಆ ಕುರಿಮರಿ ಎಲ್ಲೆಲ್ಲಿ ಹೋಗ್ತಿತ್ತ ಅಲ್ಲಿ ನಾನು ಹಿಂಬಾಲಿಸ್ತಾ ಹೋದೆ. ಐ ಸೇಡ್, ಅವಾಗ ನಾನು ಅದಕ್ಕೆ ಏನ್ ಹೇಳಿದೆ ನೋಡ್ರಿ? ಐ ಸೇಡ್, ನಾನು ಹೇಳಿದೆ ಗುಡ್ ಮಾರ್ನಿಂಗ್ ಲಿಟಲ್ ಲ್ಯಾಂಬ್. ಏನಂತ ಹೇಳಿದೆ? ಶುಭೋದಯ ಪುಟ್ಟ ಕುರಿಮರಿಯೇ. ಓಕೆ, ಏನಂತ? ಲಿಟಲ್ ಲ್ಯಾಂಬ್. ಲಿಟಲ್ ಅಂತಂದ್ರೆ ಚಿಕ್ಕ ಅಥವಾ ಪುಟ್ಟ. ಗುಡ್ ಮಾರ್ನಿಂಗ್ ಲಿಟಲ್ ಲ್ಯಾಂಬ್. ನೋಡ್ರಿ, ಗುಡ್ ಮಾರ್ನಿಂಗ್ ಶುಭೋದಯ ಪುಟ್ಟ ಕುರಿಮರಿಯೇ ಅಂತ ನಾನು ಹೇಳಿದೆ. ಅವಾಗ ಕುರಿಮರಿ ಏನ್ ಹೇಳ್ತೈತಿ? ನೋಡ್ರಿ, ಬಟ್ ಆಲ್ ಇಟ್ ಸೇಡ್ ವಾಸ್ ಬ್ಯಾ. ನೋಡ್ರಿ, ಕುರಿಮರಿಗಳು ಹೆಂಗ್ ಒದರ್ತಾವು? ಕುರಿಗಳು ಹೆಂಗ್ ಒದರ್ತಾವು? ಬ್ಯಾ ಅಂತ ಒದರ್ತಾವು. ನೋಡ್ರಿ, ಅದು ಕುರಿ
ಹೊಳ್ಳೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇಲ್ಲ, ಏನಂತ ಹೇಳ್ತು? ಬ್ಯಾ ಅಂತ ಹೇಳ್ತು. ಅದು ಗುಡ್ ಮಾರ್ನಿಂಗ್ ಅಂತ ಮತ್ತೆ ಹೊಳ್ಳೆ ಹೇಳ್ದಂಗ ನೋಡ್ರಿ. ಗೊತ್ತಾಯ್ತಾ? ಇಷ್ಟ ಅಂತ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ. ಒನ್ ಡೇ ಐ ಸಾ ಅ ಉಲ್ಲಿ ಲ್ಯಾಂಡ್. ನಾನು ಒಂದು ದಿವಸ ಉಣ್ಣೆಯಿಂದ ಕೂಡಿರುವಂತಹ ಲ್ಯಾಂಡ್ ಅನ್ನ, ಕುರಿಮರಿಯನ್ನ ನೋಡಿದೆ. ಐ ಫಾಲೋಡ್ ಇಟ್ ಕ್ವೈಟ್ ಫಾರ್. ನಾನು ಅದನ್ನ ಸ್ವಲ್ಪ ದೂರದ ತನಕ, ಫಾಲೋಡ್ ಅಂತಂದ್ರೆ ಹಿಂಬಾಲಿಸು, ಕ್ವೈಟ್ ಫಾರ್ ಅಂತಂದ್ರೆ ಸ್ವಲ್ಪ ದೂರದ ತನಕ ಏನ್ ಮಾಡಿದೆ? ಹಿಂಬಾಲಿಸಿದೆ. ನೋಡ್ರಿ, ಐ ಸೇಡ್, ಅವಾಗ ನಾನು ಏನು ಹೇಳಿದೆ? ಐ ಸೇಡ್ ಗುಡ್ ಮಾರ್ನಿಂಗ್ ಲಿಟಲ್ ಲ್ಯಾಂಡ್ ಅಂತ ಹೇಳಿದೆ. ನಾನು ಹೇಳಿದೆ ಶುಭೋದಯ ಪುಟ್ಟ ಕುರಿಮರಿಯೇ ಅಂತ ಹೇಳಿದೆ. ಬಟ್ ಆಲ್ ಇಟ್ ಸೇಡ್ ವಾಸ್ ಬ್ಯಾ. ನೋಡ್ರಿ, ಕುರಿಮರಿಗಳೇ ಗೊತ್ತಾವ ಬ್ಯಾ ಬ್ಯಾ ಅಂತ ಓದಿರ್ತಾವಲ್ಲ. ಇಲ್ಲಿ ನೋಡ್ರಿ, ಅದು ಕುರಿಮರಿ ಏನ್ಬಿಟ್ಟು ಒಳ್ಳೆ ಗುಡ್ ಮಾರ್ನಿಂಗ್ ಅಂತ ಹೇಳೋದಕ್ಕ ಬ್ಯಾ ಅಂತ ಹೇಳ್ತು. ಒನ್ ಡೇ ಐ ಸಾ, ನೆಕ್ಸ್ಟ್ ಸ್ಟಾನ್ಸ ನೋಡೋಣ ನೋಡ್ರಿ. ಒನ್ ಡೇ ಐ ಸಾ ಅ ಡ್ಯಾಪಲ್ಡ್ ಹಾರ್ಸ್. ಒಂದು ದಿವಸ ನಾನೇನ್ ಮಾಡಿದೆ? ಇಲ್ಲಿ ನೋಡಿ, ಡ್ಯಾಪಲ್, ಡ್ಯಾಪಲ್ ಅಂತಂದ್ರೆ ಬಣ್ಣದ ಚುಕ್ಕೆಗಳು. ಡ್ಯಾಪಲ್ ಅಂತಂದ್ರೆ ಬಣ್ಣದ ಚುಕ್ಕೆಗಳು. ನೋಡ್ರಿ, ಒಂದು ದಿವಸ ನಾನೇನ್ ಮಾಡಿದೆ? ಬಣ್ಣದ ಚುಕ್ಕೆಯಿಂದ ಕೂಡಿರುವಂತಹ ಕುದುರೆಯನ್ನ ನೋಡಿದೆ. ಹಾರ್ಸ್ ಅಂದ್ರೆ ಕುದುರೆ. ಓಕೆ, ಇಲ್ಲಿ ನೋಡ್ರಿ, ಬಣ್ಣದ, ಈಗ ನೋಡ್ರಿ, ಕುದುರೆಯನ್ನ ನೋಡಿದ್ರಿಂದ ನೀವು ಅದ್ರ ಮೇಲೆ ನೋಡಿ ಪಟ್ಟಿ 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 ಬಣ್ಣದ ಚುಕ್ಕೆಗಳು ಇರ್ತಾವ. ಹೌದಾ? ನೋಡಿದ್ರೆ ಗೊತ್ತಾಗತ್ತೆ. ಕುದುರೆಯನ್ನ ನೋಡಿದ್ರ ಅದ್ರ ಮೈ ಮೇಲೆ ಇಷ್ಟಿಷ್ಟ ಚುಕ್ಕೆಗಳು ಇರ್ತಾವ. ಆ ಕುದುರೆಯನ್ನ, ಅಂತ ಕುದುರೆಯನ್ನ ನಾನು ನೋಡಿದೆ. ಕ್ರಾಪಿಂಗ್ ಇನ್ ದ ಹೇ. ಅದೇನ್ ಮಾಡ್ತಾ ಇತ್ತು? ಕ್ರಾಪಿಂಗ್, ಒಣ ಹುಲ್ಲನ್ನ ತಿಂತಾ ಇತ್ತು. ಕತ್ತರಿಸಿ ಒಣ ಹುಲ್ಲನ್ನ ತಿಂತಾ ಇತ್ತು. ಐ ಸೇಡ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಹಾರ್ಸ್. ಇಲ್ಲಿ ನೋಡಿ, ಮಿಸ್ಟರ್ ಹಾರ್ಸ್ ಅಂತ ಇದೆ. ಇಲ್ಲಿ ನೋಡಿ, ನಾನು ಅವಾಗ ಏನಂತ ಹೇಳಿದೆ? ನೋಡ್ರಿ, ಐ ಸೇಡ್ ನಾನು ಹೇಳಿದೆ. ಏನಂತ ಹೇಳಿದೆ? ಶುಭೋದಯ ಕುದುರೆ ಅಂತ ಹೇಳಿದೆ. ಏನಂತ ಹೇಳಿದೆ? ಶುಭೋದಯ ಕುದುರೆ ಅಂತ ಹೇಳಿದೆ. ಬಟ್ ಆಲ್ ಇಟ್ ಸೇಡ್ ವಾಸ್ ನೇ. ಕುದುರೆಗಳು ಯಾವ ರೀತಿ ಓದುತ್ತಾವು? ನೇ ಅಂತ ಓದುತ್ತಾವ. ನೋಡ್ರಿ, ಅವಾಗ ಅದು ನೇ ಅಂತ ಕುದುರೆಯಿಂದ ಶಬ್ದ ಬಂತು. ನೋಡ್ರಿ, ಕುದುರೆ, ಈ ನೋಡಿ, ಪ್ರಾಣಿಗಳು ತನ್ನದೇ ಆದಂತಹ ಭಾಷೆಯಿಂದ ಅವು ಮನುಷ್ಯರನ್ನ ಮಾತಾಡಿಸ್ತವು. ಈ ಗುಡ್ ಮಾರ್ನಿಂಗ್ ಅಂತ ಹೇಳಿದ ಕೂಡಲೇ ತಮ್ಮದೇ ಆದಂತಹ ಭಾಷೆಯಿಂದ, ಅಂದ್ರೆ ಕುದುರೆ ನೇ ಅಂತ ಹೇಳ್ತು. ಕುರಿ ಯಾವ ರೀತಿ ಹೇಳ್ತು? ಬ್ಯಾ ಅಂತ ಹೇಳ್ತು. ಹಸು ಯಾವ ರೀತಿ ಹೇಳ್ತು? ಹಸು ಮೂ ಅಂತ ಹೇಳ್ತು. ಈ ರೀತಿಯಾಗಿ ತಮ್ಮ ಭಾಷೆಗಳಿಂದ ಜನರನ್ನ ಮಾತಾಡ್ತಾವು. ಈಗ ನೋಡ್ರಿ, ಈಗ ನ್ಯೂ ವರ್ಡ್ಸ್ಗಳನ್ನ ಬರ್ಸಿದ್ರೆ ಒಂದ್ಸಲ ನ್ಯೂ ವರ್ಡ್ಸ್ಗಳನ್ನ ಓದಿ ತೋರಿಸ್ತೀನಿ. ಇವುಗಳನ್ನ ನೀವು ಪಕ್ಕದಲ್ಲಿ ಬರೀಬೇಕು. ನೋಡ್ರಿ, ಫಾರ್ಮಿಂಗ್, ಒಕ್ಕಲುತನ. ಫಾರ್ಮಿಂಗ್ ಕೊಟ್ಟಿದ್ದೀನಿ ನೋಡ್ರಿ. ಫಾರ್ಮಿಂಗ್ ಅಂತಂದ್ರೆ ಒಕ್ಕಲುತನ. ಫೀಲ್ಸ್, ನೆಲ. ಫೀಲ್ಸ್, ನೆಲ. ಚೀವ್, ಬಾಯಾಡಿಸು. ನೋಡ್ರಿ, ಬಾಯಾಡಿಸುವುದು. ಚೀವ್, ಬಾಯಾಡಿಸು. ರೇಸ್, ಮೇಲಕ್ಕೆ ಎತ್ತುವುದು. ರೈಸ್ ಅಂತಂದ್ರೆ ಮೇಲಕ್ಕೆ ಎತ್ತುವುದು. ಉಲಿ, ಉಣ್ಣೆ. ಉಲಿ, ಉಣ್ಣೆ. ಲ್ಯಾಂಡ್, ಕುರಿಮರಿ. ಲ್ಯಾಂಡ್, ಕುರಿಮರಿ. ಫಾಲೋ, ಹಿಂಬಾಲಿಸು. ಫಾಲೋಡ್ ಅಂತಂದ್ರೆ ಹಿಂಬಾಲಿಸು. ಕ್ವೈಟ್ ಫಾರ್, ಸ್ವಲ್ಪ ದೂರ. ಡ್ಯಾಪಲ್, ಬಣ್ಣದ ಚುಕ್ಕೆಗಳು. ಕ್ರಾಪಿಂಗ್, ಕತ್ತರಿಸು. ಹೇ, ಒಣ ಹುಲ್ಲು. ನೋಡಿ ಮಕ್ಕಳೇ, ಇವುಗಳನ್ನ ಪಕ್ಕದಲ್ಲಿ ಬರೀರಿ. ಮುಂದಿನ ಅವಧಿಯಲ್ಲಿ ನಾನು ಈ ಪಾಠದ ಈ ಪೋಯಮ್ದ ಕ್ವಶನ್ ಆನ್ಸರ್ಸ್ ಅನ್ನ ಬರೆಸ್ತೀನಿ. ಧನ್ಯವಾದಗಳು.